ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಇವತ್ತೊಂದು ಸುಂದರವಾದ ಬ್ರೈಡಲ್ ಇಯರಿಂಗ್ಸ್ ಮಾಡ್ತಾ ಬಿಲ್ಡ್ ದ ಲೈಫ್ ಯು ವಾಂಟ್, ನಿಮಗೆ ಬೇಕಾದ ಬದುಕನ್ನ ನಿರ್ಮಿಸಿ ಪುಸ್ತಕದ ಕಂಟಿನ್ಯೂಷನ್ ಸಮ್ಮರಿನ ಕೇಳೋಣ ಬನ್ನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಲೈಫ್ನ ಸಂತೋಷವನ್ನ ಹಾಳು ಮಾಡೋ 3 ಶತ್ರುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆಥರ್ ಮೆನ್ಷನ್ ಮಾಡಿರೋ ಹಾಗೆ ಇದರಲ್ಲಿ ಮೊದಲನೇ ಶತ್ರು ಹೋಲಿಕೆ, ಕಂಪ್ಯಾರಿಷನ್. ಇಲ್ಲಿ ನಮ್ಮಲ್ಲೇನಿದೆ ಅದ್ರ ಬಗ್ಗೆ ಸಂತೋಷ ಪಡೋ ಬದಲು ಇಲ್ಲದೆ ಇರೋದ್ರ ಬಗ್ಗೆ ಕೊರ್ಗಕ್ ಶುರು ಮಾಡ್ತೀವಿ. ಈ ಪಾಯಿಂಟ್ನ ಡಿಟೇಲ್ ಆಗಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಇದಕ್ಕೆ ಪರಿಹಾರ ಕೃತಜ್ಞತೆ, ಗ್ರಾಟಿಟ್ಯೂಡ್. ಎರಡನೇ ಶತ್ರು ನಮ್ಮ ಮನಸ್ಸಲ್ಲಿರೋ ನಕಾರಾತ್ಮಕ ಕಥೆಗಳು. ಹೌದು, ಸೆಲ್ಫ್ ಕ್ರಿಯೇಟೆಡ್ ನೆಗೆಟಿವ್ ಸ್ಟೋರೀಸ್. ನಮ್ಮೊಳಗೆ ಇರೋ ಕ್ರಿಟಿಕ್, ವಿಮರ್ಶಕ, ಅವನ ಕಾಟನ್ನ ತಡೆಯೋಕ್ ಸ್ವಲ್ಪ ಕಷ್ಟನೇ. ನಮ್ಮ ಬಗ್ಗೆ ನಾವೇ ಕ್ರಿಯೇಟ್ ಮಾಡಿರೋ ನೆಗೆಟಿವ್ ಸ್ಟೋರೀಸ್ಗೆ ಪರಿಹಾರ ಏನು ಅಂದ್ರೆ, ಆಥರ್ ಮೆನ್ಷನ್ ಮಾಡಿರೋ ಹಾಗೆ ಆ ನೆಗೆಟಿವ್ ಸ್ಟೋರೀಸ್ನ ಸತ್ಯ ಮತ್ತು ಸಹಾನುಭೂತಿಯಿಂದ ರೀರೈಟ್ ಮಾಡಬೇಕು, ಪುನಃ ಬರಿಬೇಕು. ಈಗ ನಮ್ಮ ಇನ್ನರ್ ವಾಯ್ಸ್ ನಿನಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ನಾವು ಇಲ್ಲ, ನಾನು ಪ್ರಯತ್ನಿಸ್ತಿದ್ದೀನಿ, ಕಲಿತಿದ್ದೀನಿ ಅಂತ ಹೇಳಬೇಕು. ತಪ್ಪು ಮಾಡೋದು ಸಹಜ ಅಂತ ನಮ್ಮ ಜೊತೆ ನಾವೇ ಪ್ರೀತಿಯಿಂದ ಮಾತಾಡಬೇಕು. ಇನ್ನು ಮೂರನೇ ಶತ್ರು ತಪ್ಪಾದ ಬಯಕೆ, ಮಿಸ್ಪ್ಲೇಸ್ಡ್ ಡಿಸೈರ್. ಅಂದರೆ ಟೆಂಪ್ರವರಿಯಾಗಿ ಸಂತೋಷ ಕೊಡೋ ವಸ್ತುಗಳ ಹಿಂದೆ ಓಡೋದು. ಫಾರ್ ಎಕ್ಸಾಂಪಲ್ ಹಣ, ಖ್ಯಾತಿ, ಅಧಿಕಾರ, ಬೇರೆಯವರ ಮೆಚ್ಚುಗೆ, ಇವೆಲ್ಲ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ಸ್ ಪ್ಲೇ ಮಾಡುತ್ತೆ. ಆಥರ್ ಮೆನ್ಷನ್ ಮಾಡಿರೋ ಹಾಗೆ ಇವೆಲ್ಲ ತಾತ್ಕಾಲಿಕವಾಗಿ ಖುಷಿ ಕೊಡ್ಬೋದೇ ಹೊರತು ಶಾಶ್ವತವಾದ ಆತ್ಮತೃಪ್ತಿಯಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಅಂದರೆ, ನಮ್ಮ ಬಯಕೆಗಳು, ಆ ಡಿಸೈರ್ಸ್ ಏನಿರುತ್ತಲ್ವಾ ಅದ್ರ ಡೈರೆಕ್ಷನ್ನೇ ನಾವು ಚೇಂಜ್ ಮಾಡೋದು. ಫಾರ್ ಎಕ್ಸಾಂಪಲ್ಸ್, ಹಣದ ಬದಲು ಜ್ಞಾನ, ಅಧಿಕಾರದ ಬದಲು ಸೇವೆ, ಮೆಚ್ಚುಗೆಯ ಬದಲು ಪ್ರೀತಿ. ಮತ್ತು ಸೊಸೈಟಿಯಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಅಥವಾ ಒಂದು ಹೆಲ್ದಿ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ನಮ್ಮ ಡೈರೆಕ್ಷನ್ಸನ್ನು ಚಾನಲೈಸ್ ಮಾಡೋದಿರಬಹುದು. ಕಷ್ಟ ನಷ್ಟ ಎಲ್ಲ ಜೀವನದಲ್ಲಿ ಬರೋದು ಸಹಜ, ಆದರೆ ಅದನ್ನೇ ಹಿಡ್ಕೊಂಡು ನಮ್ಮ ಐಡೆಂಟಿಟಿಯಾಗಿ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತ ಆಥರ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇದಕ್ಕೆ ಬುದ್ಧನ ಒಂದು ಸೇಯಿಂಗ್ ಇದೆ, ಪೇನ್ ಈಸ್ ಇನ್ಎವೈಟಬಲ್ ಆ್ಯಂಡ್ ಸಫರಿಂಗ್ ಈಸ್ ಆಪ್ಷನಲ್ ಅಂತ. ಈಗ ನಮ್ಮ ಲೈಫಲ್ಲಿ ಏನೋ ಬ್ಯಾಡ್ ಇನ್ಸಿಡೆಂಟ್ ನಡೆದು ಹೋಗಿದೆ, ಆದರೆ ನಾವೇನು ಮಾಡ್ತೀವಿ, ಆಗಿ ಹೋಗಿರೋ ಇನ್ಸಿಡೆಂಟನ್ನು ಮತ್ತೆ ಮತ್ತೆ ನಾವು ನೆನಪಿಸ್ಕೊಂಡು ನನ್ನ ಲೈಫಲ್ಲೇ ಯಾಕೆ ಈ ಥರ, ನನಗೆ ಯಾಕೆ ಈ ಥರ ಆಗುತ್ತೆ ಅಂತ ಸೆಲ್ಫ್ ಸಿಂಪತಿನ ಕ್ರಿಯೇಟ್ ಮಾಡಿಕೊಂಡು ವಿಕ್ಟಿಮ್ ರೋಲ್ನ ಪ್ಲೇ ಮಾಡಿಬಿಡ್ತೀವಿ. ಎಲ್ಲಿವರೆಗೂ ನಾವು ಸೆಲ್ಫ್ ಸಿಂಪತಿಯಿಂದ ಹೊರಗೆ ಬರಲ್ವೋ, ಈ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೋದು ಬಿಡಲ್ವೋ, ಅಲ್ಲಿವರೆಗೂ ನಾವು ಈ ಚಾಲೆಂಜಸ್ಸಿಂದ ಓವರ್ಕಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ಇಷ್ಟೆಲ್ಲ ಫಿಲಾಸಫಿ ಸಿದ್ಧಾಂತಗಳನ್ನು ನಾವು ಕೇಳಿದ್ದೀವಿ. ಇವನ್ನೆಲ್ಲ ಹೇಗೆ ನಮ್ಮ ರೆಗ್ಯುಲರ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಅನ್ನೋ ಪ್ರಶ್ನೆಗೆ ಆಥರ್ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ರಿವರ್ಸ್ ಬಕೆಟ್ ಲಿಸ್ಟ್ ಅಂತ. ಈ ಎಕ್ಸಸೈಸ್ ಒಂದು ಯುನೀಕ್ ಕಾನ್ಸೆಪ್ಟ್ ಆಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಫ್ಯೂಚರಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು ಅಂತ ಲಿಸ್ಟ್ ಮಾಡ್ಕೋತೀವಿ, ಆದರೆ ಇಲ್ಲಿ ಆಥರ್ ಪ್ರಕಾರ ಆಗಿ ಹೋಗಿರೋ ಘಟನೆಗಳ ಬಗ್ಗೆ ನಾವು ಲಿಸ್ಟ್ ಮಾಡಿಕೊಂಡು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೋಬೋದು ಅಂತ. ಇದೇನು ಸುಮ್ಮನೆ ಸಮಾಧಾನ ಮಾಡೋಕ್ಕಲ್ಲ. ಈಗ ನಮ್ಮ ಮನಸ್ಸು ಹೇಗೆ ಅಂತ ಅಂದರೆ, ನಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆನೇ ನಾವು ಯಾವಾಗಲೂ ಚಿಂತೆ ಮಾಡ್ತಾ ಇರ್ತೀವಿ. ಇದೊಂದು ಹ್ಯೂಮನ್ ಟೆಂಡೆನ್ಸಿ. ಆದರೆ ಈ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಮ್ಮ ಗಮನವನ್ನು ಕಾನ್ಷಿಯಸ್ ಆಗಿ ಅಂದರೆ ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ಏನಿದೆ ಅದ್ರ ಬಗ್ಗೆ ತಿರುಗಿಸುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಲೈಫಲ್ಲಿ ಆಗೋಗಿರೋ ಬ್ಯೂಟಿಫುಲ್ ಇನ್ಸಿಡೆಂಟ್ಸ್ಗಳಿರಬಹುದು, ಈ ಹಿಂದೆ ಹೋಗಿರೋ ಬ್ಯೂಟಿಫುಲ್ ಸ್ಥಳಗಳಿರಬಹುದು, ನಮ್ಮಲ್ಲಿರೋ ಇನ್ನೋವೇಟಿವ್ ಐಡಿಯಾಸ್ ಬಗ್ಗೆ ಚಿಂತಿಸೋದು, ನಮ್ಮ ಲೈಫಲ್ಲಿ ಬಂದಿರೋ ಅದ್ಭುತವಾದ ವ್ಯಕ್ತಿಗಳ ಬಗ್ಗೆ. ನಮ್ಮ ಲೈಫಲ್ಲಿ ಎಲ್ಲ ಕೆಟ್ಟ ಘಟನೆಗಳೇ ಏನು ನಡೆದಿರಲ್ಲ, ತುಂಬ ಒಳ್ಳೆ ಘಟನೆಗಳು ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದು. ಈ ಥರ ಯೋಚನೆ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ನಾವೆಷ್ಟು ಬ್ಯೂಟಿಫುಲ್ ಆಗಿರೋ ಮೊಮೆಂಟ್ಸನ್ನ ಕಳೆದಿದ್ದೀವಿ ಅನ್ನೋದ್ರ ಬಗ್ಗೆ ಬರೋ ಅವೇರ್ನೆಸ್. ಈ ಥರ ಯೋಚನೆ ಮಾಡೋದ್ರಿಂದ ನಮ್ಮ ಲೈಫ್ ಬಗ್ಗೆ ನಮಗೆ ಗ್ರ್ಯಾಟಿಟ್ಯೂಡ್ ಹೆಚ್ಚುತ್ತೆ, ಅಂದರೆ ಕೃತಜ್ಞತೆಯ ಮನೋಭಾವ ಹೆಚ್ಚುತ್ತೆ. ಆಥರ್ ಕೊಟ್ಟಿರೋ ನೆಕ್ಸ್ಟ್ ಎಕ್ಸಸೈಸ್ ಏನು ಅಂತ ಅಂದರೆ 3:1 ರೇಷಿಯೋ ಅಂತ. ಪ್ರತಿ ಬಾರಿ ನಮಗೆ ಒಂದು ನೆಗೆಟಿವ್ ಯೋಚನೆ ಬಂದರೆ ಪ್ರತಿಯಾಗಿ 3 ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅನುಭವಗಳನ್ನು ನೆನಪಿಸ್ಕೊಳ್ಳೋದು. ನಮಗೆ ನೆನಪಾಗಲಿಲ್ಲ ಅಂತ ಅಂದರೆ ನಾವು ಅನುಭವಗಳನ್ನು ಸೃಷ್ಟಿಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ರಿಲ್ಯಾಕ್ಸ್ ಆಗಿ ಒಂದು ಕಾಫಿ ಕುಡಿಯೋದು, ಇಲ್ಲ ಅಂತ ಅಂದರೆ ಮೆಲೋಡಿಯಸ್ ಆಗಿರೋ ಒಂದು ಹಾಡು ಕೇಳೋದು, ಇಲ್ಲ ನಮಗೆ ಇಷ್ಟವಾದ ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಹೀಗೆ ಮಕ್ಕಳ ಜೊತೆ ಇಲ್ಲ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನೇಚರ್ ಜೊತೆ ಸಮಯ ಕಳೆಯೋದು. ಇದು ನಮ್ಮ ಬ್ರೈನಲ್ಲಾಗಿರೋ ನೆಗೆಟಿವ್ ಪ್ಯಾಟ್ರನ್ಸನ್ನ ಚೇಂಜ್ ಮಾಡುತ್ತೆ. ಇಲ್ಲ ಯಾವುದಾದ್ರೂ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋದು. ಈಗ ಸೇವೆ ಅಂತ ಅಂದರೆ ಭಾರಿ ದೊಡ್ಡ ಕೆಲಸ ಅಂತ ಅಲ್ಲ,
ಒಂದು ಸಣ್ಣ ಸಣ್ಣ ಹೆಲ್ಪ್ ಇರಬಹುದು. ಈಗ ಯಾರಾದ್ರೂ ದುಃಖ ಅಂತ ಬಂದ್ರೆ ಅವ್ರ ನೋವಿಗೆ ಕಿವಿಗೊಡೋದು. ಅಂದ್ರೆ ಅವ್ರ ದುಃಖದಲ್ಲಿ ನಾವು ಇಮೋಷನಲ್ ಆಗಿ ಇನ್ವಾಲ್ವ್ಮೆಂಟ್ ತೋರಿಸಿ ನಮ್ಮ ಸಂತೋಷವನ್ನ ಹಾಳು ಮಾಡ್ಕೊಳೋದು ಅಂತ ಅಲ್ಲ. ಅವರಿಗೆ ಆ ಕ್ಷಣಕ್ಕೆ ಸಮಾಧಾನ ಮಾಡಿ ಕಳ್ಸೋದು. ಅವರಿಗೆ ಸಂತೈಸೋ 4 ಮಾತಾಡೋದು ಅಂತ. ಮನೆಗ್ ಬಂದವರಿಗೆ ಚೆನ್ನಾಗಿ ಮಾತಾಡಿಸಿ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರ್ ಕೊಡೋದು. ಈಗ ಟ್ರಾಫಿಕ್ ಅಲ್ಲಿ ನಾವೇ ಫಸ್ಟು ದಾರಿ ಬಿಟ್ಕೊಡೋದಿರ್ಬಹುದು. ಇವೆಲ್ಲವೂ ಪುಟ್ಟ ಪುಟ್ಟ ಸರ್ವಿಸ್ಗಳೇ. ಈ ತರ ನಮ್ಮ ಡೈಲಿ ಲೈಫಲ್ಲಿ ನಾವು ಸರ್ವಿಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮ್ಮ ಬ್ರೈನಲ್ಲಿ ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಅದು ಈ ತರ ಸರ್ವಿಸ್ ಕೊಡೋದ್ರಿಂದ ರಿಲೀಸ್ ಆಗಿ ನಮಗೆ ಒಂಥರ ಸಂತೋಷ ಸಿಗತ್ತೆ. ಈಗ ನಮ್ಮ ಲೈಫಲ್ಲಿ ಎಲ್ಲದೂ ಚೆನ್ನಾಗಿದ್ದಾಗ ನಮ್ಮ ಸಂಸಾರ, ಮಕ್ಕಳು, ಒಳ್ಳೆ ಕೆಲಸ, ಕೈ ತುಂಬ ಹಣ, ಇರೋದಕ್ಕೆ ಒಂದು ಒಳ್ಳೆ ಮನೆ, ಸುತ್ತಮುತ್ತ ಒಳ್ಳೆ ರಿಲೇಟಿವ್ಸ್, ಈ ಥರ ಎಲ್ಲ ಇದ್ದಾಗ ಸಂತೋಷವಾಗಿರೋದು ದೊಡ್ಡ ವಿಷಯನೇ ಅಲ್ಲ. ಆದರೆ ನಮ್ಮ ಕಷ್ಟದ ಸಮಯದಲ್ಲಿ, ಅಂದರೆ ನಮ್ಮ ಲೈಫಲ್ಲಿ ಏನೋ ಅನ್ಕೊಂಡಿದ್ದು ನಡೀತಿದ್ದಾಗ, ಏನೋ ದೊಡ್ಡ ಫೇಲ್ಯೂರ್ ಆದಾಗ, ಆ ಸಮಯದಲ್ಲಿ ನಮ್ಮ ರಿಯಾಕ್ಷನ್ಸ್, ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಗ ಸಂತೋಷವಾಗಿರಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಮೈಂಡನ್ನು ಸ್ಟೇಬಲ್ ಆಗಿ ಇಟ್ಕೊಳ್ಳೋಕ್ಕೆ ಈ ಥರ ಪ್ರಾಕ್ಟೀಸ್ ಮಾಡಿದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿ ಆ ಚಾಲೆಂಜಸ್ಸಿಂದ ಬೇಗ ಓವರ್ಕಮ್ ಆಗ್ಬೋದು ಅಂತ. ಇಲ್ಲಿ ಆಥರ್ ಏನು ಹೇಳ್ತಾರೆ ಅಂತ ಅಂದರೆ, ಕಂಪ್ಲೀಟ್ ಪರ್ಫೆಕ್ಟ್ ಆಗಿರೋ ಲೈಫ್ ಅಥವಾ ನೋವೇ ಇಲ್ಲದೆ ಇರೋ ಜೀವನದ ಅಶ್ಯೂರೆನ್ಸ್ ಅವ್ರೇನು ಕೊಡೋದಿಲ್ಲ. ಈಗ ಕಷ್ಟ, ನಷ್ಟ ಇದೆಲ್ಲ ಪಾರ್ಟ್ ಆಫ್ ಅ ಲೈಫ್. ಇಂಥ ಟೈಮಲ್ಲಿ ಬ್ರೇಕ್ ಡೌನ್ ಆಗೋ ಬದಲು ಸ್ಟ್ರಾಂಗ್ ಆಗಿ ನಿಂತು ನಮಗೆ ನಾವು ಸ್ಟ್ಯಾಂಡ್ ತಗೊಳ್ಲೇಬೇಕಾಗತ್ತೆ. ಇದನ್ನ ರೆಸಿಲಿಯನ್ಸ್ ಅಂತ ಕರೀತಾರೆ. ಈ ತರ ಅತಿಯಾದ ಕಷ್ಟಗಳು ನಿಜವಾಗ್ಲೂ ನಮ್ಮನ್ನ ಜ್ಞಾನಿಗಳಾಗಿ ಮಾಡ್ಬಿಡುತ್ತೆ. ಅದಕ್ಕೆ ಹೇಳೋದು ಆ ಭಗವಂತ ಶಿಕ್ಷೆಯನ್ನ ಕೊಡೋದಲ್ಲ, ಶಿಕ್ಷಣವನ್ನ ನೀಡೋದು ಅಂತ. ಇಂಥ ಸಮಯದಲ್ಲೇ ನಾವು ಜೀವನದ ಅರ್ಥವನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀವಿ. ರಿಯಲ್ ಸ್ಪಿರಿಚುವಲ್ ಪಾತ್ ಅನ್ನೋದು ಇಂಥ ಕಷ್ಟಗಳೇ ನಮಗೆ ಕಲಿಸ್ಕೊಡೋದು. ಆಗ ಈ ಮೆಡಿಟೇಷನ್ ಪ್ರಾಕ್ಟೀಸ್, ಧ್ಯಾನ ಸಾಧನೆ ನಮ್ಮ ಹುಡುಕಾಟಕ್ಕೊಂದು ಅರ್ಥ ಕೊಡುತ್ತೆ. ನನ್ನ ಪ್ರಕಾರ ಜೀವನದ ಎಲ್ಲ ಚಾಲೆಂಜಸ್ಸನ್ನು ಓವರ್ಕಮ್ ಮಾಡಬೇಕು ಅಂತ ಅಂದರೆ ಮೆಡಿಟೇಷನ್ ಒಂದೇ ಸೊಲ್ಯೂಷನ್. ಈಗ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಅಥವಾ ಯಾವುದೋ ಒಂದು ಮೋಟಿವೇಶನಲ್ ಸ್ಪೀಚಸ್ ಇರ್ಬೋದು, ಅಥವಾ ಯಾರೋ ಹೊರಗಡೆಯವರು ಬಂದು ನಮಗೆ ಸಮಾಧಾನ ಮಾಡೋದಿರ್ಬೋದು, ಇವೆಲ್ಲ ಟೆಂಪರರಿ ಸೊಲ್ಯೂಷನ್ ಅಷ್ಟೇ. ಆದರೆ ನಮ್ಮೊಳಗೆ ಯಾವಾಗ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ ಆವಾಗ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತೆ. ಅದು ಮೆಡಿಟೇಷನಿಂದ ಮಾತ್ರ ಸಾಧ್ಯ. ಈ ಧ್ಯಾನ ನಮ್ಮನ್ನ ಎಲ್ಲ ಸಮಯದಲ್ಲೂ ಜಾಗೃತವಾಗಿಡುತ್ತೆ. ಅಂದರೆ ಯಾವಾಗಲೂ ನಾವು ಅವೇರ್ ಆಗಿರ್ತೀವಿ. ಈ ಧ್ಯಾನದಿಂದ ನಮ್ಮ ಜೀವನದಲ್ಲಿ ಯಾವುದೇ ಥರ ಘಟನೆಗಳು ಸಂಭವಿಸಿದ್ರೂ ನಾವು ಅದರಲ್ಲಿ ಉದ್ದೇಶಗಳನ್ನು ನೋಡ್ತೀವಿ, ಅದರಿಂದ ಪಾಠಗಳನ್ನು ಕಲಿತೀವಿ. ಸೊ ಟೋಟಲ್ ಆಗಿ ಈ ಪುಸ್ತಕ ನಮಗೆ ಏನು ಕಲಿಸುತ್ತೆ ಅಂದರೆ, ಸುಂದರವಾದ ಜೀವನವನ್ನ ನಾವೇ ಕಟ್ಕೋಬೇಕೇ ಹೊರತು ಎಲ್ಲೂ ಹುಡ್ಕೋಕೆ ನಾವು ಪ್ರಯತ್ನ ಮಾಡಬಾರ್ದು ಅಂತ. ಇದು ನಮ್ಮ ಥಾಟ್ ಪ್ಯಾಟರ್ನ್ಸ್ ಅನ್ನ ಚೇಂಜ್ ಮಾಡೋದ್ರಿಂದ ಮಾತ್ರ ಸಾಧ್ಯ. ಈ ಆಲೋಚನೆಗಳನ್ನ ನಾವು ಧ್ಯಾನದಿಂದ ಮಾತ್ರ ಚೇಂಜ್ ಮಾಡ್ಕೊಳಕ್ಕಾಗುತ್ತೆ. ಈಗ ಸಂತೋಷ, ನೆಮ್ಮದಿ ಅನ್ನೋದು ಎಲ್ಲೋ ಒಂದ್ ಕಡೆ ಸೀಕ್ರೆಟ್ ಆಗಿ ಬಚ್ಚಿಟ್ಟಿರೋ ನಿಧಿ ಏನೂ ಅಲ್ಲ. ಇದು ನಮ್ಮ ಡೈಲಿ ರುಟೀನಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡು ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಕಟ್ಟಬಹುದಾದ ಸುಂದರವಾದ ಮನೆ. ಹಾಗಾಗಿ ಸಂತೋಷ ಅನ್ನೋದು ನಮ್ಮೊಳಗೆ ಇರುವಂತ ಒಂದು ನಿಧಿ. ನಮ್ಮ ಸಂತೋಷಕ್ಕೆ ನಾವೇ ಶಿಲ್ಪಿಗಳಾಗಬೇಕು. ಸೊ ಫ್ರೆಂಡ್ಸ್, ಈಗ ನಿಮ್ಮ ಟರ್ನ್. ನಾನು ಮಾಡಿರೋ ಜ್ಯುವೆಲರಿ ಹಾಗೂ ನಾನು ಹೇಳಿರೋ ಪುಸ್ತಕದ ಸಮ್ಮರಿ ಹೇಗಿದೆ ಅಂತ ನೀವು ಹೇಳಬೇಕು. ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಎಲ್ಲರೂ ಧ್ಯಾನ ಮಾಡಿ, ಧ್ಯಾನವನ್ನು ಹಂಚಿ. ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ PMC ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.